ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಆ್ಯಕ್ಚುಲಿ ಇವಾಗ ಟೈಮ್ ಬಂದು 5:22. ಅಂದರೆ ಇವಾಗ ಸಂಜೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಬೆಳಗಿಂದ ಮಾಡೋಕ್ಕಾಗಿರಲಿಲ್ಲ, ಹಂಗಾಗಿ ಸಂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಮಧ್ಯಾಹ್ನನೇ ಬಂದೆ, ಬಟ್ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಹೊತ್ತಾಯಿತು ಫೇಸ್ ವಾಶ್ ಮಾಡಿ. ಇವಾಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋಣ. ಇವಾಗ ಏನಪ್ಪ ಅಂತಂದರೆ, ಇವತ್ತು ನಂದು ಕಿಚನ್ ನಂದಾಗಿರುತ್ತೆ. ಅದಕ್ಕೆ ನೈಟ್ ಊಟಕ್ಕೆ ಡಿನ್ನರ್ಗೆ ಏನು ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಮುದ್ದೆ ಅಂತೂ ಕಂಪಲ್ಸರಿ ಇರಲೇಬೇಕು, ಬಿಕಾಸ್ ಆಫ್ ಮೈ ತಾತ. ಅವರಿಗೆ ಮುದ್ದೆ ಇಲ್ಲ ಅಂದರೆ ಆಗಲ್ಲ. ಸೊ ಹಾಗಾಗಿ ಆ ಮುದ್ದೆಗೆ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಈ ತೊಗರಿ ಕಾಳನ್ನ ಹಾಕ್ಬಿಟ್ಟು ಏನಾದರೂ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ತಲೆಗೆ ಬಂತು. ಅದನ್ನು ಹಾಗೆ ಒಂದು ವ್ಲಾಗ್ ಮಾಡೋಣ, ಹೆಂಗೋ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಫಸ್ಟು ಫೇಸ್ಗೆ ಕ್ರೀಮ್ ಅಪ್ಲೈ ಮಾಡಿಕೊಂಡು ಹೋಗೋಣ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗೈಸ್, ನಾನು ಇವತ್ತು ನಂದು ಮಾಯ್ಶ್ಚರೈಸರ್ನ ಚೇಂಜ್ ಲೈಕ್ ಟ್ಯೂಬ್ ಥರ ತೊಗೋತಾ ಇದ್ದೆ ಯಾವಾಗಲೂ. ಬಟ್ ಈ ಸಲ ಫಾರ್ ಅ ಚೇಂಜ್ ಬೇರೆ ಥರ ತೊಗೊಂಡಿದ್ದೀನಿ. ತೋರಿಸ್ತೀನಿ ತಡೀರಿ. ಇಲ್ಲಿ ಇಟ್ಕೊಂಡಿದ್ದೀನಿ. ಎಸ್ ನೋಡಿ, ಈ ಥರ ತೊಗೊಂಡಿದ್ದೀನಿ. ನಾನು ತೊಗೊಂಡಿದ್ದಲ್ಲ ಆ್ಯಕ್ಚುಲಿ, ಇದು ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಅಪೋಲೋದಲ್ಲಿ ಹೋಗ್ಬಿಟ್ಟು ಕೇಳಿದೆ, ಬಟ್ ಈ ಥರ ಇದೆ ಅಂತಂದರು. ನಿಮ್ಮ ವಿಟಮಿನ್ ಸಿನೇ ಅಲ್ವಾ, ಹಾಗಾಗಿ ತೊಗೊಂಡೆ. ಇದು ಒಂದು ತೊಗೊಂಡ್ರೆ ಒಂದು ಬೈ ಒನ್ ಗೆಟ್ ಒನ್ ಇತ್ತು, ತೊಗೊಬಿಟ್ಟೆ. ಹೆಂಗೂ ಸುಮ್ಮನೆ ಅಂದರೆ 3 ಮಂತ್ಸ್ಗೆ ಒಂದು ಸಲ ಹೋಗಿ ತೊಗೊಳ್ಳೋ ತಪ್ಪುತ್ತೆ ಅಂತ ಅಂದ್ಬಿಟ್ಟು 1 ಇಯರ್ಗೆ, ಇದು ಆಲ್ಮೋಸ್ಟ್ 2027ವರೆಗೂ ಇದೆ. 1 ಇಯರ್ಗೆ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇನ್ನೇನು ತೊಗೊಂಡು ಬಂದೆ ಅಂತಂದರೆ, ನನ್ನ ಫ್ರೂಟ್ಸ್ ಖಾಲಿ ಆಗಿಬಿಟ್ಟಿತ್ತು. ಆ ಫ್ರೂಟ್ಸ್ನ ತೊಗೊಂಡು ಬಂದೆ ಗೈಸ್. ಬನ್ನಿ, ಇವಾಗ ಟೈಮ್ ಆಗ್ಬಿಟ್ಟಿದೆ ಪಾಪ. ಬೆಳಗ್ಗೆ ತಿಂಡಿ ಮಾಡಿದರು ನಮ್ಮ ಮಮ್ಮಿ, ಮಧ್ಯಾಹ್ನ ಯಾರೂ ತಿಂದಿಲ್ಲ ಅನ್ಸುತ್ತೆ ಊಟನ. ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಮಾಡಬೇಕು. ನಮ್ಮಮ್ಮನೂ ತೋಟದ ಹತ್ರ ಹೋಗಿದ್ದಾರೆ. ಅವ್ರು ಬರೋವ್ರಿಗೂ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಪಾಪ. ಅವ್ರಿಗೂ ಫುಲ್ ಸ್ಟ್ರೈನ್ ಆಗಿರುತ್ತಲ್ಲ ಕೆಲಸ ಮಾಡಿ. ಇವಾಗ ನಮ್ಮದೇ ಅಡುಗೆ. ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಅಜ್ಜಿಗೆ ಸ್ವಲ್ಪ ಕಾಫಿ ಮಾಡಿಕೊಟ್ಬಿಡ್ತೀನಿ. ಕಾಫಿ ಇಲ್ಲ, ಟೀ ಮಾಡಿಕೊಟ್ಬಿಡ್ತೀನಿ. ಅದಾದಮೇಲೆ ಸಾಂಬಾರು ಮಾಡ್ತೀನಿ. ಸಾಂಬಾರು ಮಾಡ್ತೀನಿ. ಅದು ಸ್ಲೋಲಿ ಗೊತ್ತಾಗಲ್ಲ ಗೈಸ್. ಸಡನ್ನಾಗಿ ಒಂದು ಸ್ವಲ್ಪ ಏನು ನೀಟಾಗಿ ಟಂಗೆಲ್ಲ ಟ್ವಿಸ್ಟ್ ಆಗಲ್ಲ. ಅವರು ಟೀ ಮಾಡೋದಕ್ಕೆ ಅಂತ ಇಟ್ಟಿದ್ದೆಲ್ಲ ನಾನು ಹೋಗ್ಬಿಟ್ಟು ನಮ್ಮ ಅದೇ ನಮ್ಮದು ಒಂದು ಪುಟ್ಟು ನಾಯಿ ಮರಿ ಇದೆಯಲ್ಲ, ಅದಕ್ಕೆ ಏನು ಗೊತ್ತಾ ಗೈಸ್, ಅದಕ್ಕೆ ಒಂದು 3 ಹೆಸರನ್ನ ಹುಡುಕಿಟ್ಟಿದ್ದೀನಿ. ಓಕೆನಾ? ಒಂದು ಅಪ್ಪು, ಇನ್ನೊಂದು ಬಡಿ, ಇನ್ನೊಂದು ಮ್ಯಾಕ್ಸಿ ಅಂತ. 3ರಲ್ಲಿ ಯಾವುದಾದ್ರೂ ಒಂದನ್ನು ಪರ್ಮನೆಂಟ್ ಮಾಡಬೇಕು. ಅದನ್ನು ಎಲ್ಲಾದ್ರೂ ಡಿಸ್ಕಸ್ ಮಾಡ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಅದಕ್ಕೆ ಊಟಕ್ಕೆ ಹಾಲು ಅನ್ನ 2 ಮಿಕ್ಸ್ ಮಾಡಿ ಹಾಕಿ ಸ್ವಲ್ಪ ಮಾಡಿಬಿಟ್ಟಿದ್ದೀನಿ. ಹಾಲು ಇವಾಗ ಎಷ್ಟಾಗುತ್ತೋ ಅಷ್ಟೇ, ಅದನ್ನೇ ಮಾಡಬೇಕು. ಗೈಸ್, ಈಗ ಇಷ್ಟು ಒಂದು ಇವಾಗ ನೈಟಿಗೆ ಮಾತ್ರ ಅಲ್ವಾ, ಅದಕ್ಕೆ ಮಾತ್ರ ಇಷ್ಟು ತೊಗೊಂಡಿದ್ದೀನಿ ಕಾಳುಗಳನ್ನ. ತೊಗರಿಕಾಳು, ಇಷ್ಟು ತೊಗರಿಕಾಳು, ಒಂದು ಮೂಲಂಗಿ ಆ್ಯಂಡ್ 2 ಆಲೂಗಡ್ಡೆ, ಇಷ್ಟು ತೊಗೊಂಡಿದ್ದೀನಿ. ಈಗ ಆಲೂಗಡ್ಡೆ ಮತ್ತು ಮೂಲಂಗಿನ ಕಟ್ ಮಾಡ್ಕೊಳ್ಳೋಣ. ಅದ್ರಕ್ಕಿಂತ ಮುಂಚೆ ಈ ಟೊಮೆಟೊನ ನೀರಲ್ಲಿ ಬೇಯಕ್ಕೆ ಇಡೋಣ, ಸಣ್ಣ ಸಣ್ಣ ಕಟ್ ಮಾಡ್ಬಿಟ್ಟು. ಬಿಕಾಸ್ ರುಬ್ಬೇಕಾದ್ರೆ ನೀಟಾಗಿ ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು. ಓಕೆನಾ? ಅದು ಬ್ಲೆಂಡ್ ಕರೆಕ್ಟ್ ವರ್ಡೋ ಅಲ್ವೋ ಗೊತ್ತಿಲ್ಲ. ನೀಟಾಗಿ ಎಲ್ಲ ಸ್ಮ್ಯಾಶ್ ಆಗುತ್ತೆ ಅಂತ ಅಂದ್ಬಿಟ್ಟು ಟೊಮೆಟೊನ ಬೇಯಕ್ಕೆ ಇಟ್ಕೋತೀನಿ. ಎಸ್, ನೀರು ಮತ್ತೆ ನೈಫ್ಗಳು ತಗೊಂಡಿದ್ದೀನಿ. ಈ ಟೊಮೆಟೊನ ತುಂಬಾ ಸಣ್ಣದಾಗಲ್ಲ, ನಾರ್ಮಲ್ ಆಗಿ ಬೇಗ ಬೇಯಲಿ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಿರೋದು ಅಷ್ಟೇ. ಬೇಯಕ್ಕೆ ಇಡ್ತೀನಿ. ತುಂಬಾ ದಿನ ಆಗ್ಬಿಟ್ಟಿದೆ ಗೈಸ್ ನಾನು ಈ ಅಡುಗೆ ಅದೆಲ್ಲ. ಆಕ್ಚುಲಿ ನೀವು ನೋಡ್ಬೋದು ನನ್ನ ಬ್ಲಾಗಲ್ಲಿ ಅದೆಲ್ಲ ಮಿಸ್ ಆಗ್ಬಿಟ್ಟಿದೆ, ಕುಕಿಂಗ್ ಬ್ಲಾಗ್ಸು ಅದೆಲ್ಲ. ನನಗೆ ಟೈಮೂ ಇರಲ್ಲ ಮಾಡ್ಬೇಕು ಅಂತಂದ್ರೆ. ಮನೇಲಿದ್ರು ಮಾಡ್ಬೇಕಂತ ಇಂಟ್ರೆಸ್ಟ್ ಇರಲ್ಲ. ಇಲ್ಲ ಏನಾದ್ರು ಕುಕ್ ಮಾಡಿದ್ರು ವಿಡಿಯೋ ಮಾಡಿರಲ್ಲ ನಾನು, ಬಿಕಾಸ್ ಹೊಟ್ಟೆ ಹಸಿವಾಗ್ಬಿಟ್ಟಿರುತ್ತೆ. ಬೇಗ ಮಾಡ್ಕೊಂಡ್ಬಿಟ್ಟಿರ್ತೀನಿ. ವಿಡಿಯೋ ಎಲ್ಲ ಮಾಡಿ ಅದೆಲ್ಲ ನೀಟಾಗಿ ಮಾಡೋಷ್ಟು ಪೇಷನ್ಸ್ ಇರಲ್ಲ. ಹಾಗಾಗಿ ಇಷ್ಟು ದಿನ ಕುಕಿಂಗ್ ವಿಡಿಯೋಸ್ ಎಲ್ಲ ಹಾಕಕ್ಕಾಗಿಲ್ಲ. ಬಟ್ ಇವತ್ತು ಏನು ಮಾಡೋಕ್ಕಲ್ಲ, ಇಂಟ್ರೆಸ್ಟ್ ಆ ಥರ ಎಲ್ಲ ಏನಿಲ್ಲ. ಅನ್ಫಾರ್ಚುನೇಟ್ಲಿ ಮಾಡಬೇಕಾಯ್ತು, ಹಾಗಾಗಿ ಮಾಡ್ತಾ ಇದ್ದೀನಿ. ಹಾಗೆ ಮಾಡ್ತೀನಿ ವ್ಲಾಗ್ಸ್ ಇರಲಿ. ಬಿಕಾಸ್ ಇನ್ನೇನು ಎಕ್ಸಾಮ್ ಹತ್ರ ಬಂತು, ಅವಾಗೆಲ್ಲ ವ್ಲಾಗ್ ಹಾಕಕ್ಕಿಲ್ಲ ಅಂತಂದ್ರೆ ಸುಮ್ಮನೆ 3-4 ಡೇಸ್ ಸುಮ್ಮನೆ ಬಿಟ್ಬಿಡ್ಬೇಕಾಗುತ್ತೆ. ಹಾಗಾಗಿ ಇವಾಗ ಒಂದು ಸ್ವಲ್ಪ ವಿಡಿಯೋಸ್ಗಳನ್ನ ಜಾಸ್ತಿ ಮಾಡಿಟ್ಕೊಂಡಷ್ಟು ಡೈಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ವಿಡಿಯೋಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದು ಬೇಯ್ತಾ ಇದೆ. ಇವಾಗ ಒಗ್ಗರಣೆಗೆ ಇದನ್ನೇನಿಲ್ಲ, ಬೇಯ್ದಿದ ತಕ್ಷಣ ಒಂದ್ ಸ್ವಲ್ಪ ಇದನ್ನ ಆರಿದ್ಬಿಟ್ಟು ಅದಕ್ಕೆ ಮಸಾಲ ಮತ್ತೆ ಏನ್ ಮಸಾಲ ಐಟಮ್ಸ್ ಇದೆ ಅದನ್ನ ಹೇಳ್ತೀನಿ ಏನೇನು ಹಾಕೋಬೇಕು ಅಂತ. ಇವಾಗ ಒಗ್ಗರಣೆಗೆ ಆನಿಯನ್ ಕಟ್ ಮಾಡ್ಕೊಳ್ಳೋಣ. ಅಂಡ್ ಅವಾಗಲೇ ಹೇಳಿದ್ನಲ್ಲ ವೆಜಿಟೇಬಲ್ಸ್, ಅದನ್ನ ಫಸ್ಟ್ ಕಟ್ ಮಾಡ್ಕೋಬೇಕು. ಇವಾಗ ಈ ತೊಗರಿಗಳಲ್ಲಿ ಲೈಕ್ ಈ ಮಸಾಲ ಅದು ಸಾಂಬಾರ್ ಮಾಡೋದು ಹೆಂಗ್ ಫೀಲ್ ಆಗುತ್ತೆ ಗೊತ್ತಾ? ಈ ಚಿಕನ್ ಸಾರು ತಿಂದಂಗೆ ಫೀಲ್ ಆಗುತ್ತೆ. ಹೌದು, ಜಾಸ್ತಿ ಮಸಾಲ ಐಟಮ್ಸ್ ಎಲ್ಲ ತಿನ್ಬಾರ್ದು. ಇದರಲ್ಲಿ ಬೇರೆ ಬೇರೆ ಇವಾಗ ಟಿಫನ್ ಲೈಕ್ ಉಪ್ಪಿಟ್ಟು ಆ ತರಕ್ಕೆಲ್ಲ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ.
ನಾನು ಮೂಲಂಗಿನ ಫಸ್ಟ್ ಇದು ಸಿಪ್ಪೆ ತೆಗೆದುಕೊಬಿಡ್ತೀನಿ. ಬಿಕಾಸ್ ಎಷ್ಟು ನೀರಾಗಿ ತೊಳೆದ್ರು, ಇದು ಮಣ್ಣಿಂದ ತೆಗ್ದಿರ್ತಾರಲ್ವಾ, ಎಷ್ಟು ನೀರಾಗಿ ತೊಳೆದ್ರು ಅದು ಹಂಗೇನೆ ಅದೇ ಕಲರ್ ಕಾಣ್ತಾ ಇದೆ. ಅದಕ್ಕೆ ನಾನು ಇದು ಸಿಪ್ಪೆ ತಕ್ಕೋಬಿಡ್ತೀನಿ. ಬಟ್ ಎಲ್ಲಿ ನಿಲ್ಸಿದೆ ನಾನು, ನನ್ಗೆ ಇದೊಂದು ಪ್ರಾಬ್ಲಮ್, ಎಲ್ಲಿ ಸ್ಟಾಪ್ ಮಾಡ್ತೀನಿ ಅದು ಮತ್ತೆ ನೆನಪಾಗಲ್ಲ, ಅಲ್ಲಿ ಅದಂಗೆ ಬಿಟ್ಟು ಹೊರಟೋಗ್ಬಿಡುತ್ತೆ ವಿಷಯ. ಎಸ್, ತಿಂಡಿಗೆಲ್ಲ ಯೂಸ್ ಮಾಡಿದ್ರೆ ಕಾಳುಗಳನ್ನ, ತೊಗರಿ ಕಾಳು, ಬೇರೆ ಏನೇ ಕಾಳಾಗ್ಲಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಅವಾಗ್ಲೇ ಹೇಳ್ದಂಗೆ ನೈಟ್ಗೆ ನಮ್ಮನೇಲಿ ಮುದ್ದೆ ಇರಲೇಬೇಕು. ಬಿಕಾಸ್ ಬೆಳಗ್ಗೆ ತಿಂದಿರ್ತಾರೆ ಅವರು, ಮಧ್ಯಾಹ್ನ ತಿನ್ನಲ್ಲ, ಊಟ ತಿನ್ನಲ್ಲ ಮಧ್ಯಾಹ್ನ ಲಂಚ್ದು, ಒಂದು ಲೈಕ್ ರಾತ್ರಿ ಊಟನೇ ಮಾಡೋದು ಅವರು. ಹಾಗಾಗಿ ಅವ್ರಿಗೆ ಮುದ್ದೆ ಇರಲೇಬೇಕು. ಅದಕ್ಕೆ ನೈಟ್ ಹೊತ್ತೇನು ಆಲ್ಮೋಸ್ಟ್ ತಿಂಡಿ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಹಂಗೆ ಈ ಅಡುಗೆ ಮಾಡ್ತಾ ಬರ್ತಾನೆ ಏನೇ ತಗೊಂಡಿದ್ದೀನಿ ಅದನ್ನೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ಬಿಕಾಸ್ ಅಡುಗೆ ಮಾಡಕ್ ಅಷ್ಟೇ ಇಷ್ಟ ಗೈಸ್ ನನಗೆ. ನಿಜವಾಗ್ಲೂ ಕ್ಲೀನಿಂಗ್ ಅಂತಂದ್ರೆ ಇರಿಟೇಟಿಂಗು. ನಮ್ಮ ಅಜ್ಜಿ ಕರೀತಾ ಇದ್ದಾರೆ. ಕ್ಲೀನಿಂಗ್ ಅಂದ್ರೆ ತುಂಬಾ ಇರಿಟೇಟ್ ಆಗುತ್ತೆ. ಕೆಲವೊಬ್ರೆಲ್ಲ ನನಗೆ ನನ್ನ ವಸ್ತುಗಳನ್ನ ಓಕೆ ನೀಟಾಗಿ ಇಟ್ಕೊಳ್ಳೋಕೆ ಓಕೆ ಒಂದು ಲೈಕ್ 1 ವೀಕ್ ಒಂದ್ಸಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ, ಮತ್ತೆ ಅದು ಹಂಗೆ ಆಗುತ್ತೆ ಓಕೆ. ಬಟ್ ಎಲ್ಲ ಕ್ಲೀನ್ ಆಗಿರ್ಬೇಕು ಅಂತಂದ್ರೆ ನಿಜವಾಗ್ಲೂ ಆಗಲ್ಲ. ಕೆಲವ್ರಿಗೆ ಏನ್ ಹೇಳ್ತಾರೆ, OCD ಪ್ರಾಬ್ಲಮ್ ಇರುತ್ತೆ, ಅವರೆಲ್ಲ ಅದು ಹೆಂಗೆ ಮೇಂಟೈನ್ ಮಾಡ್ತಾರೋ, ಹೆಂಗ್ ತಗೋತಾರೆ ಹಂಗೆ ಇರ್ತಾರೆ. ನಂದು ಹಂಗಲ್ಲ, ಹಿಂಗ್ ತಗೋಬಿಟ್ರೆ ಅದ್ ಮತ್ತೆ ಅಲ್ಲಿ ಇಡೋದು ತುಂಬಾ ಟೈಮ್ ಬೇಕು. ಗೈಸ್, ಇವಾಗ ಟೊಮೆಟೊ ಬೆಂದಿದೆ, ಬಟ್ ಅದು ಜಾರ್ಗೆ ಹಂಗೆ ಹಾಕೋಬಾರ್ದು. ಹಾಗಾಗಿ ಒಂದು ಪ್ಲೇಟ್ಗೆ ಆರೋದಕ್ಕೆ ಇಡೋದಕ್ಕೆ ಅಂತ ಅಂದ್ಬಿಟ್ಟು ತೆಗ್ದಿಡ್ತೀನಿ. ಹಂಗೆ ಹಾಕಿದ್ರೆ ಸ್ವಲ್ಪ ಅಂದ್ರೆ ಬಿಸಿ ಇರುತ್ತಲ್ಲ, ಬ್ಲೇಡ್ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಅಷ್ಟೇ ಗೈಸ್. ಇವಾಗ 1 ಟೈಮಿಗಲ್ವಾ, ಹಂಗಾಗಿ ಕಡಿಮೆ ಮಾಡ್ತಾ ಇದ್ದೀನಿ. ಕ್ಯಾಮ್ರಾಗೆಲ್ಲ ಬಂದ್ಬಿಡುತ್ತೆ ಅದ್ರದ್ದು ಗಾಳಿ. ಕಡಿಮೆ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಬೇಕು ಅಂತಂದ್ರೆ ಜಾಸ್ತಿ ಮಾಡ್ಕೋಬೇಕಷ್ಟೇ. ಇವಾಗ ಏನು ಮಸಾಲ ಹಾಕೋಬೇಕಲ್ಲ ರುಬ್ಬರಿಕೆ, ಖಾಲಿ ಜಾರ್. ಇದಕ್ಕೆ ಫಸ್ಟ್ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದೀನಿ. ಕೊತ್ತಂಬರಿ ಸೊಪ್ಪು ಅಂತೀನಿ. ಕೊತ್ತಂಬರಿ ಸೊಪ್ಪು ಹಾಕೋತಾ ಇದೀನಿ. ಅಂಡ್ 2 ಸ್ಪೂನ್ ಧನಿಯಾ ಪೌಡರ್. ನಾವ್ ಇದ್ರಲ್ಲಿ ಧನಿಯಾ ಅಷ್ಟೇ ಅಲ್ಲ, ನಾವು ಧನಿಯಾ ಪೌಡರ್ ಯೂಸ್ ಮಾಡಿದ್ರೆ ಏನ್ ಹೇಳ್ತಾರೆ, ಚಿಲ್ಲಿ ಪೌಡರ್ ಯೂಸ್ ಮಾಡೋದಿಲ್ಲ, ಖಾರ ಪೌಡರ್ ಯೂಸ್ ಮಾಡಿದ್ರೆ. ಯಾಕಂತಂದ್ರೆ ನಾವು 2 ಇದ್ರಲ್ಲಿ ಮಿಕ್ಸ್ ಮಾಡ್ಬಿಟ್ಟಿರ್ತೀವಿ. ಹಂಗಾಗಿ 2 ಸ್ಪೂನ್ ಇದನ್ನ ಹಾಕೋತಾ ಇದೀನಿ. ಅಂಡ್ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಜೀರಿಗೆ, ಸ್ವಲ್ಪ ಜೀರಿಗೆ ಹಾಕೊಂತೀನಿ. ಅಂಡ್ ಅದ್ರ ಜೊತೆಗೆ ನಮ್ಮಮ್ಮ ಕಾಯಿನ ಮೊದಲೇ ತುರ್ದಿಟ್ಬಿಟ್ಟಿದ್ದಾರೆ. ಆ ತುರ್ದಿಟ್ಟಿರೋ ಕಾಯಿನ ಸ್ವಲ್ಪ ಹಾಕೋತೀನಿ. ಫ್ರಿಡ್ಜಲ್ಲಿ ಇಟ್ಟಿರೋದಲ್ವೆಲ್ಲ ಸ್ವಲ್ಪ ಗಟ್ಟಿ ಆಗ್ಬಿಟ್ಟೈತೆ. ಅಷ್ಟೇ ಗೈಸ್. ಇದಕ್ಕೆ ಇವಾಗ ಅದು ಟೊಮೆಟೊ ಹಾರ್ಕೊಂಡ್ಮೇಲೆ ಬಿಸಿ ಎಲ್ಲ ಆರಿದಾದ್ಮೇಲೆ ಇದಕ್ಕೆ ಅದನ್ನ ನೀರು ಸ್ವಲ್ಪ ಹಾಕ್ಬಿಟ್ಟು ರುಬ್ಬದಷ್ಟೇ. ನಾನು ಇನ್ನೊಂದು ಏನ್ ಗೊತ್ತಾ ಗೈಸ್, ಇದಕ್ಕೆ ನೀರು ಏನ್ ಆಡ್ ಮಾಡ್ತೀನಿ ಅಂತಂದ್ರೆ, ನಾನು ಟೊಮೆಟೊ ಬೇಯಿಸಿರೋ ನೀರನ್ನೇ ಆಡ್ ಮಾಡ್ತೀನಿ. ಬಿಕಾಸ್ ಅದು ಅದೇ ನೀರ್ನ ಹಾಕೊಂಡ್ರೆ ಹುಳಿ ಎಲ್ಲ ಕರೆಕ್ಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕೋತೀನಿ. ಯಾರಾದ್ರೂ ಟೊಮೆಟೊ ಕರೆಕ್ಟಾಗಿ ಹುಳಿ ಇಲ್ಲ ಅಂತಂದ್ರೆ ಹುಣಸೆ ಹಣ್ಣನ್ನು ಕೂಡ ಹಾಕೋಬಹುದು. ಜಾಸ್ತಿ ಅಲ್ಲ, ಸ್ವಲ್ಪ. ಟೊಮೆಟೊ ಇಸ್ ಲೈಕ್ ಕಲರ್ಗೆ, ಅದು ಹುಳಿ ಮತ್ತೆ ಕಲರ್ಗೆ ಎರಡಕ್ಕೂ. ಅದು ಏನಾದ್ರು ಕಡಿಮೆ ಹುಳಿ ಇತ್ತು ಅಂತಂದ್ರೆ ನೀವು ಹುಣಸೆ ಹಣ್ಣನ್ನು ಕೂಡ ಹಾಕೋಬಹುದು. ಇಷ್ಟೇ ನೋಡಿ. ಇವಾಗ ಇದನ್ನ ಹಾಕೊಂಡ್ಮೇಲೆ ಹಾಕೊಂಡು ರುಬ್ಕೋಬೇಕು. ಅದು ಆರುವಷ್ಟರಲ್ಲಿ ಒಂದು ಆನಿಯನ್ನ ಕೂಡ ಇದ್ ಮಾಡ್ಕೊಬಿಡ್ತೀನಿ ಗೈಸ್. ಸಿಪ್ಪೆ ತೆಗೆದ್ಬಿಟ್ಟು ಉದ್ದುದ್ದ ಕಟ್ ಮಾಡ್ಕೊಬಿಡ್ತೀನಿ. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ ಗೈಸ್, ನನಗಂತೂ ಆನಿಯನ್ ಇಲ್ಲದೆ ಊಟ ಮಾಡಕ್ಕಾಗಲ್ಲ ನಿಜವಾಗ್ಲೂ. ತುಂಬಾ ಕಷ್ಟ ಅನ್ಸುತ್ತೆ. ವೆಜ್ ಓಕೆ, ನಾನ್ ವೆಜ್ ಅಂತೂ ಒಂದು ತುತ್ತು ತಿನ್ನಕ್ಕಾಗಲ್ಲ. ಲೈಕ್ ಏನಂತಾರೆ, ಎವ್ರಿ ಬೈಟ್ ಒಂದೊಂದು ಆನಿಯನ್ ಪೀಸ್ ಇರ್ಲೇಬೇಕು, ಆ ತರ ನನ್ಗೆ. ಬಟ್ ವೆಜ್ ಅಲ್ಲಿ ಓಕೆ, ಲೈಕ್ ಅಡ್ಜಸ್ಟ್ ಮಾಡ್ಕೋತೀನಿ ನಾನು. ಏನ್ ಹಾಕಿರ್ತಾರೆ ಅಡ್ಗೆಗೆ ಅಷ್ಟನ್ನೇ ತಿಂತೀನಿ. ಅದಕ್ಕೇನೋ ನೆಂಚ್ಕೊಳ್ಳೋದಕ್ಕೆ ಎಲ್ಲ ನಾನು ಯೂಸ್ ಮಾಡ್ಕೊಳ್ಳೋದಿಲ್ಲ. ಬಟ್ ನಾನ್ ವೆಜ್ ಅಲ್ಲಂತೂ ಇರ್ಲೇಬೇಕು. ಅಷ್ಟೇ ಗೈಸ್. ಇದನ್ನ ಇವಾಗ ಉದ್ದುದ ಕಟ್ ಮಾಡ್ಕೋತೀನಿ. ಅಷ್ಟರಲ್ಲಿ ಟೊಮೆಟೊ ಆಗಿರುತ್ತೆ. ಆಮೇಲೆ ಇದನ್ನ ಹಾಕೊಂಡು ರುಬ್ಕೋಬೇಕು. ಎಸ್, ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಇದನ್ನ ಯಾಕೆ ಮಾಡ್ತಾ ಇದೀನಿ ಗೊತ್ತಾ ಗೈಸ್, ಬೇಗ ಆಗ್ಬಿಡುತ್ತೆ ಅಂತ ಅನ್ಬಿಟ್ಟು. ಇಲ್ಲಾಂದ್ರೆ ಬೇರೆ ತರ ಏನಾದ್ರು ಸಾಂಬಾರ್ ಟ್ರೈ ಮಾಡ್ಬೋದಾಗಿತ್ತು. ಬಟ್ ಬೇಗ ಆಗ್ಲಿ ಅಂತ ಅನ್ಬಿಟ್ಟು ಜಸ್ಟ್ ಎಲ್ಲ ಏನಂತಂದ್ರೆ ಇದನ್ನೆಲ್ಲ ರುಬ್ಬಿರೋದನ್ನೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಏನು ತರಕಾರಿ ಮತ್ತೆ ಕಾಳುಗಳಿದೆ ಅದನ್ನ ಹಾಕೋದು. ಜಸ್ಟ್ ನೀರ್ ಹಾಕ್ಬಿಟ್ಟು ಅದನ್ನ ಕೂಗ್ಸೋದಷ್ಟೇ. ಕೂಗ್ಸಿದ್ರೆ ಸಾಂಬಾರ್ ರೆಡಿ. ಈಸಿಯಾಗಿದೆ ಅಂತ ಅನ್ಬಿಟ್ಟು ಮಾಡ್ತಾ ಇದೀನಿ. ಐ ನೋ ಇದೆಲ್ಲ ಯಾರು ಕಾಮನ್ ಆಗಿ ಗೊತ್ತಿರೋದು ಅಂತ, ಯಾರಿಗ್ ಗೊತ್ತಿಲ್ಲ ಅವ್ರು ತಿಳ್ಕೊಂಡ್ಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ. ಸ್ವಲ್ಪನೇ ಆಯಿಲ್ ಹಾಕೊಳ್ಳೋದು. ನಮ್ಮನೇಲಿ ಆಯಿಲ್ ಯೂಸ್ ಮಾಡ್ಬೇಕಲ್ಲ ಅಂತ ಮಾಡ್ತೀವಿ ಅಷ್ಟೇ. ಏನ್ ಬೇಕೇ ಬೇಕು ಅನ್ನೋ ತರ ಅಲ್ಲ. ಬಿಕಾಸ್ ನಾವು ಚಪಾತಿ ಕೂಡ ಆಯಿಲ್ನ ಹಾಕದೇ ಇಲ್ಲ ನಾವು.
ಚಪಾತಿಗೆ ಏನ್ ಚಪಾತಿ ಬೇಯಿಸ್ತೀವಿ ಅದನ್ನ ಹಂಗೆ ತಿಂತೀವಿ, ಆಯಿಲ್ ಎಲ್ಲ ಯೂಸ್ ಮಾಡೋದಿಲ್ಲ. ದೋಸೆಗೆ ಯೂಸ್ ಮಾಡ್ತೀವಿ, ಅದು ಸ್ವಲ್ಪನೇ. ಈ ತರ ಏನಾದ್ರು ಸಾಂಬಾರ್ಗಳಿಗೆ ಸ್ವಲ್ಪ ಸ್ವಲ್ಪ ಹಾಕೋತೀವಿ ಅಷ್ಟೇ, ಜಾಸ್ತಿ ಏನು ಎಣ್ಣೆ ಯೂಸ್ ಮಾಡ್ಕೊಂಡು ಆತರ ಎಲ್ಲ ಏನಿಲ್ಲ. ಸೊ ಈಗ ಎಣ್ಣೆ ಕಾಯ್ದಿದ್ದೆ, ಸ್ವಲ್ಪ ಸಾಸಿವೆ, ಯಪ್ಪ ಸೌಂಡು, ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಆನಿಯನ್ ಹಾಕೋತೀನಿ. ಅದು ಹಸಿ ಏನು ಹಸಿ ಸ್ಮೆಲ್ ಬರ್ತಿರುತ್ತಲ್ಲ, ಹಸಿ ವಾಸನೆ, ಅದನ್ನ ಹೋಗೋವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ. ನಾಳಿದ್ದು ಬೇಗ ತಿರ್ಗಾ ಸಾಂಬಾರ್ಗೆ ಆನಿಯನ್ ಹಾಕ್ದಾಗ ಒಂದು ಸ್ಮೆಲ್ ಬರುತ್ತಲ್ಲ, ದಟ್ ವಾಸ್ ಗುಡ್, ವೆರಿ ಗುಡ್. ಅದ್ರಲ್ಲಿ ನೋಡಿ ಎಸ್, ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರುವಂತ ವೆಜಿಟೇಬಲ್ಸ್ ಹಾಕ್ತಾ ಇದ್ದೀನಿ. ಇದನ್ನ ಕೂಡ ಹಸಿ ವಾಸನೆ ಹೋಗೋವರೆಗೂ, ಹಸಿ ವಾಸನೆ ಅಲ್ಲ ಸಾರಿ, ಸ್ವಲ್ಪ ಫ್ರೈ ಆಗೋವರೆಗೂ ನೋಡ್ಕೋಬೇಕು. ಅದಕ್ಕೆ ಹೇಳಿದ್ನಲ್ಲ, ಆನಿಯನ್ಗೆ ಅದು ಹಂಗೆ ಬರ್ತಾ ಇದೆ. ತೊಳೆದಿರೋ ಕಾಳನ್ನ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಆಗೋದು ಬಿಡ್ತೀನಿ ಎಣ್ಣೆಲಿ, ನೀಟಾಗಿ ಎಣ್ಣೆಲೆಲ್ಲ ಫ್ರೈ ಆಗಬೇಕು. ಅಯ್ಯೋ ಎಲ್ಲ ಚೆಲ್ತಾ ಇದ್ದೀನಿ. ಅಷ್ಟೇ. ಈಗ ಅದಕ್ಕೆ ರುಬ್ಬಿರೋವಂಥ ಈ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ. ಇವಾಗ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಇದನ್ನು ಬೇಕಾದರೆ ಜಾಸ್ತಿ ನೀರು ಹಾಕದೆ ಬೇಯಿಸ್ಕೊಂಡ್ರೆ, ಇನ್ನು ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಹಾಕಿ, ಇನ್ನು ಸ್ವಲ್ಪ ಪಲಾವ್ದು ಹಾಕೋ ಐಟಮ್ಸ್ನ ಆ್ಯಡ್ ಮಾಡಿ ಮಸಾಲ ಅದೆಲ್ಲ ರುಬ್ಕೊಂಡ್ರೆ ಇದು ನೀಟಾಗಿ ಕೂಟ್ ಥರ ಆಗುತ್ತೆ, ಚೆನ್ನಾಗಿರುತ್ತೆ. ಬಟ್ ಇವಾಗ ನಾನು ಸಾಂಬಾರು ಮಾಡ್ತಿರೋದ್ರಿಂದ ನಾನು ವಾಟರ್ನ ಆ್ಯಡ್ ಮಾಡ್ತೀನಿ. ಸೊ ಅಷ್ಟೇ, ಅದನ್ನು ಫಸ್ಟು ಮಾಡಿಬಿಡ್ತೀನಿ ತಡೀರಿ, ಆಮೇಲೆ ಸಿಗ್ತೀನಿ. ಎಸ್ ಗೈಸ್, ಅದು ನಾನು ಹೇಳಿದ್ರೆ ಟೊಮೆಟೊ ರುಬ್ಕೊಂಡಿದ್ದಲ್ಲ, ಅದ್ರ ನೀರನ್ನ ನಾನು ರುಬ್ಬಕ್ಕೆ ಹಾಕಿದ್ದಿಲ್ಲ, ಬಿಕಾಸ್ ಬಿಸಿ ಇತ್ತು ಅಂತ ಅಂದ್ಬಿಟ್ಟು. ಇವಾಗ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಆ ವಾಟರ್ನ. ಇದಕ್ಕೆ ಇವಾಗ ಉಪ್ಪು ಹಾಕ್ಬಿಟ್ಟು ಅದ್ರದ್ದು ಮುಚ್ಚೋದಷ್ಟೇ. ಅದಾದ್ಮೇಲೆ ಇವಾಗ ಗಮ್ಮದ ಸ್ಮೆಲ್ ಬರ್ತಾ ಇದೆ. ಅದಾದ್ಮೇಲೆ ತೋರಿಸ್ತೀನಿ ಹೆಂಗಿದೆ ಟೇಸ್ಟ್ ಅಂತ, ಆನೆಸ್ಟಾಗಿ ರಿವ್ಯೂ ಹೇಳ್ತೀನಿ, ಓಕೆನಾ? ಇವಾಗ ಅಷ್ಟೇ ಗೈಸ್, ಸಾಂಬಾರು ರೆಡಿ. ನಿಜವಾಗ್ಲೂ ಗಮ್ ಅಂತ ಐತೆ. ಇದು ತುಂಬ ಸಲ ಮಾಡ್ತೀನಿ, ಇದೆಲ್ಲ ನಾರ್ಮಲಾಗಿ ಎಲ್ಲರೂ ಮಾಡೋದೇ ಅಲ್ವಾ, ಆಬ್ವಿಯಸ್ಲಿ ಚೆನ್ನಾಗಿ ಬಂದೇ ಬರುತ್ತೆ. ಅಷ್ಟೇ. ಬೇಗ ಏನಾದರೂ ಏನಂತಾರೆ, ಈ ಮಧ್ಯಾಹ್ನದ ಹೊತ್ತು ಅಥವಾ ಸಂಜೆ ಹೊತ್ತು ನೈಟ್ ಡಿನ್ನರ್ಗೆ ಏನಾದರೂ ಬೇಗ ಮಾಡ್ಕೋಬೇಕಂತ ಅನಿಸಿದ್ರೆ ಇದು ಬೆಸ್ಟ್ ಸಾಂಬಾರು ಇದು. ಅಷ್ಟೇ ಇವತ್ತಿನ ವ್ಲಾಗ್. ಆ್ಯಂಡ್ ಇನ್ನೂ ಹೊಸ ರೆಸಿಪಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಬೇರೆ ಬೇರೆ ಥರ ವಿಡಿಯೋಸ್ನು ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.